ಇನ್ನು ಮಹಿಳೆಯೊಬ್ಬರ ಜೊತೆ ಶೆಲ್ ಪೆಟ್ರೋಲ್ ಬಂಕ್ನ ಸಿಬ್ಬಂದಿ ಅಸಭ್ಯತನವನ್ನ ತೋರಿಸಿದ್ರು. ಶೆಲ್ ಪೆಟ್ರೋಲ್ ಬಂಕ್ ಸಿಬ್ಬಂದಿಗೆ ಮಹಿಳೆಯ ಪತಿ ಹಿಗ್ಗಾಮುಗ್ಗ ಹೊಡೆದು ಹಲ್ಲೆ ಮಾಡಿದ್ದಾರೆ. ಬೆಳಗಾವಿಯ ರಾಮದೇವ್ ಹೋಟೆಲ್ ಪಕ್ಕದ ಪೆಟ್ರೋಲ್ ಬಂಕ್ ಇದು. ಕಾರ್ಗೆ ಪೆಟ್ರೋಲ್ ಹಾಕಿಸ್ಕೊಂಡು ಟೈರ್ಗೆ ಏರ್ ಹಾಕಿಸ್ತಾ ಇದ್ರು ಆ ಮಹಿಳೆ. ಆಗ ಮಹಿಳೆ ಕೊಟ್ಟ ಹಣ ಮುಖಕ್ಕೆಸ್ತು ಸಿಬ್ಬಂದಿ ನಿಂದಿಸಿದಂಥ ಆರೋಪ ಕೇಳಿಬಂದಿದೆ. ಗಾಬರಿಗೊಂಡಂತ ಮಹಿಳೆ ತನ್ನ ಗಂಡನಿಗೆ ಫೋನ್ ಮಾಡಿ ಮಾಹಿತಿ ಕೊಡ್ತಾಳೆ. ಸ್ಥಳಕ್ಕೆ ಬಂದ ಪತಿ ಹಾಗೂ ಸಿಬ್ಬಂದಿ ನಡುವೆ ಮಾತಿನ ಚಕಮಕಿ ನಡೆಯುತ್ತೆ. ಪತ್ನಿಗೆ ಕ್ಷಮೆ ಕೇಳುವಂತ ಪತಿ ಪಟ್ಟು ಹಿಡಿತಾರೆ. ಕ್ಷಮೆ ಕೇಳದ ಹಿನ್ನೆಲೆ ಹಲ್ಲೆ ಮಾಡ್ತಾರೆ. ಮುಖಕ್ಕೆ ದುಡ್ಡನ್ನ ಎಸೆಯೋದು ಅಂತಂದ್ರೆ ಏನರ್ಥ ನೋಡಿ, ಯಾವ ತರ ಹಲ್ಲೆ ನಡೆಸ್ತಾ ಇದಾರೆ ಅನ್ನೋದನ್ನ कैसे फेंकते हैं? ऐसा कैसे फेंकते गाड़ी में से? पूछिए उनको। कैसा कौन फेंकते? पूछिए उनको। क्या तू 10 रुपए नहीं लेने का था? नहीं लेने का था तू 10 रुपए तो नहीं लिया था। फेंकते कौन? दरवाजा क्या कौन? ಬೆಳಗಾವಿ ಪ್ರತಿನಿಧಿ ಮಂಜುನಾಥ್ ಪಾಟೀಲ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗುಡ್ ಮಾರ್ನಿಂಗ್ ಮಂಜುನಾಥ್. ಏನು ಶೆಲ್ ಪೆಟ್ರೋಲ್ ಬಂಕಲ್ಲಿ ಗಲಾಟೆ ನಡೀತು, ಆತ ಏನಕ್ಕೆ ಆ ಥರ ಮುಖದ ಮೇಲೆ ಹಣವನ್ನ ಎಸೆದ ಅಂತ ಏನಾದರೂ ಗೊತ್ತಿದೆಯಾ ಮಂಜುನಾಥ್? ಏನು ಕತೆ? ಹೌದು ಸಿಂಧೂರ, ಏನು ಬೆಳಗಾವಿ ರಾಮದೇವ್ ಹೋಟೆಲ್ ಪಕ್ಕದಲ್ಲಿರುವಂತಹ ಶೆಲ್ ಪೆಟ್ರೋಲ್ ಪಂಪ್ ನಲ್ಲಿ ಈ ಒಂದು ಘಟನೆ ನಡೆದಿದೆ. ಪೆಟ್ರೋಲ್ ಹಾಕಲು ಬಂದಂತ ಮಹಿಳೆ ಜೊತೆ ಅಸಭ್ಯವಾಗಿ ವರ್ತನೆ ಮಾಡಿದ. ಅವನು ಏನು ಮಹಿಳೆ ತನ್ನ ಕಾರಿಗೆ ಒಂದು ಏರನ್ನ ತುಂಬಿಸಬೇಕಂತ ಹೇಳಿ ಅಲ್ಲಿ ಹೋಗಿರ್ತಾಳೆ. ಆ ಸಮಯದಲ್ಲಿ ಅವಳಿಗೆ 20 ರೂಪಾಯಿಯನ್ನ ಹಣವನ್ನ ಆ ಒಂದು ವ್ಯಕ್ತಿ ಏನು ಏರು ತುಂಬುತ್ತಿರುವ ವ್ಯಕ್ತಿ ಇರ್ತಾನೆ, ಆ ಕಾರ್ಮಿಕನಿಗೆ ಕೊಡ್ತಾರೆ. ಆ ಕಾರ್ಮಿಕನಿಗೆ ಕೊಟ್ಟ ತದನಂತರ 20 ರೂಪಾಯಿ ಅಲ್ಲ 50 ರೂಪಾಯಿ ಕೊಡಿ ಅಂತ ಹೇಳಿ ಆ ಕಾರ್ಮಿಕ ಕೊಟ್ಟಂತ ಹಣವನ್ನ ಆಕೆ ಮುಖಕ್ಕೆ ಎಸೆತಾನೆ. ಈ ಒಂದು ಹಿನ್ನೆಲೆಯಲ್ಲಿ ಆಕ್ರೋಶಗೊಂಡಂತ ಮಹಿಳೆ ತನ್ನ ಪತಿಗೆ ಕರೆ ಮಾಡ್ತಾಳೆ. ಪತಿಗೆ ಕರೆ ಮಾಡಿ ಅಸಭ್ಯ ವರ್ತನೆಯಿಂದ ವರ್ತಿಸುವಂತ ಈ ಕಾರ್ಮಿಕನಿಗೆ ಒಂದು ತಕ್ಕ ಪಾಠ ಕಲಿಸ್ಬೇಕಂತೇಳಿ ಆಕೆಗೆ ತನ್ನ ಪತಿಗೆ ಕರೆ ಮಾಡಿದಾಗ ಪತಿ ಅಲ್ಲಿಗೆ ಬಂದು ಕ್ಷಮೆ ಕೇಳಿ, ನನ್ನ ಹೆಂಡತಿಗೆ ನೀನು ಮಾಡಿದ ಅವಮಾನ ಅಂತ ಹೇಳಿ ಕ್ಷಮೆ ಕೇಳು ಅಂತೇಳಿ ಪರಿಪರಿಯಾಗಿ ಕೇಳಿದುಕೊಂಡ್ರು ಸುರ ಅಲ್ಲಿರುವಂತ ಶೆಲ್ ಪೆಟ್ರೋಲ್ ಪಂಪ್ ಸಿಬ್ಬಂದಿ ಏನ್ ಮಾಡ್ತಾನೆ, ಯಾವುದೇ ಕಾರಣಕ್ಕೂ ಅವನು ಕ್ಷಮೆ ಕೇಳಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ಅಲ್ಲಿ ಪತಿ ಮತ್ತು ಪತಿಯ ಜೊತೆ ಬಂದಂತಹ ಅವರ ಸ್ನೇಹಿತರು ಅವನ ಮೇಲೆ ಏಕಾಏಕಿ ಹಿಗ್ಗಾಮುಗ್ಗ ಥಳಿತ ಮಾಡ್ತಾರೆ. ಅವನ ಮೇಲೆ ಹಲ್ಲೆ ಮಾಡ್ತಾರೆ. ಹಲ್ಲೆ ಮಾಡಿದ ತದನಂತರ ಸ್ಥಳಕ್ಕೆ ಬಂದಂತ ಬೆಳಗಾವಿ ಮಾಳಮರದ ಪೊಲೀಸರು ಒಂದು ಪರಿಸ್ಥಿತಿಯನ್ನ ವಿಕೋಪಕ್ಕೆ ಹೋದಂತ ಪರಿಸ್ಥಿತಿಯನ್ನ ತಿಳಿಗೊಳಿಸಿ ಒಂದು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಸಹ ಈಗಲೇ ಕೈಗೊಂಡಿದ್ದಾರೆ. ಸಿಂಧೂರ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.